ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸೋಮವಾರ ಎದ್ದು ಬೇಗನೆ ರೆಡಿಯಾಗಿ ಕೂತಿದ್ದೀನಿ. ಬೆಳಿಗ್ಗೆ 6:45 ಹಾಗೆ ಎದ್ದಿದ್ದೆ. ಸೊ 10 o'clock ಕಾಲೇಜ್ ಇರೋದು. ಎದ್ದೆಲ್ಲ ರೆಡಿ ಆದೆ, ತಲೆ ಸ್ನಾನ ಮಾಡಬೇಕಿತ್ತು. ಸೊ ಫ್ರೆಶ್ ಅಪ್ ಆಗಿ ಇವಾಗ ಇನ್ನೇನು ಹೊರಡಬೇಕು ಕಾಲೇಜಿಗೆ. 8:50 ಆಗಿದೆ, ನಾನು 10 ಮಿನಿಟ್ಸ್ ಇದೆ. ಸೊ 9ಗೆ ಮನೆ ಬಿಟ್ಟರೆ ಹೋಗೋ ತನಕ 10 ಆಗುತ್ತೆ ಆಲ್ಮೋಸ್ಟು. ಬೇಕಂದರೆ ಇವಾಗ ಟ್ರಾಫಿಕ್ ಎಲ್ಲ ಇರುತ್ತಲ್ವ. ಸೊ 10ಗೆ ಹೋಗೋ ಥರ ಹೋಗ್ತೀನಿ. ಟಿಫನ್ ಆಯಿತು. ಟಿಫನ್ ಬಂದು ಇಡ್ಲಿ ತಿಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಒಂದು ಆ್ಯಡ್ ಮಾಡ್ತೀನಿ ನೋಡಿಬೇಕಂದ್ರೆ. ಸೊ ಟಿಫನ್ ಇಡ್ಲಿ, ಸಾಂಬಾರು, ಚಟ್ನಿ ಎಲ್ಲ ಮಾಡಿದ್ರು ನಮ್ಮಮ್ಮ. ಸೊ ಇದೆಲ್ಲ ತಿಂದು ಇವಾಗ ರೆಡಿಯಾಗಿದ್ದೀನಿ, ಹೊರಡಬೇಕು ಕಾಲೇಜಿಗೆ. ಇವತ್ತು ಕಾಲೇಜು 5 o'clock ತನಕ ಇದೆ. ನನಗೆ ಲ್ಯಾಬ್ ಎಲ್ಲ ಇದೆ. ಸೊ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊಳಕ್ಕೆ ಟೈಮ್ ಆಗುತ್ತೆ. ಸೊ ಇವಾಗ ಏನಂದರೆ ಬ್ಯಾಗ್ ಒಂದು ಪ್ಯಾಕ್ ಮಾಡಬೇಕು. ಬ್ಯಾಗ್ ಪ್ಯಾಕ್ ಮಾಡಿಲ್ಲ ಇನ್ನು. ಏನು ಒಂದೆರಡು ರೆಕಾರ್ಡ್ ಏನೋ ಇಟ್ಕೋಬೇಕು ಅಷ್ಟೇ. ಅದಕ್ಕೆ ಬೇರೆ ಎಲ್ಲ ಬುಕ್ಸ್ ಹಾಗೆ ಇರುತ್ತೆ. ನೀರು ಕಾಯಿಸಿಟ್ಟಿದ್ದೀನಿ ಸ್ವಲ್ಪ ಆಗಲಿ ಅಂತ. ತುಂಬಾ ಹಾಟ್ ಇತ್ತು. ನಾನು ಹಾಟ್ ವಾಟರೇ ಕುಡಿಯೋದು. ಸೊ ಎಷ್ಟೊಂದು ಜನ ಕೇಳ್ತಾರೆ, ಸಮ್ಮರಲ್ಲಿ ಕೂಡ ಕುಡಿತಿದೆಯಲ್ಲ ಅಂದರೆ ತುಂಬ ಸೆಕೆ ಇದೆ ಇವಾಗ. ನಾನು ಕುಡಿಯೋದು ಕೂಡ ಅಷ್ಟೇ ಬಿಸಿನೀರೇ, ಸ್ವಲ್ಪ ಬಿಸಿ ಇರಬೇಕು. ನನಗೆ ಯಾರಿದ್ರೆ ಜಾಸ್ತಿ ಇಷ್ಟ ಆಗಲ್ಲ. ಬಟ್ ಫುಲ್ಲು ಕುದಿಸಿರೋ ಥರ ಕಾಯಿಸಿ ಇಟ್ಟಿರ್ತೀನಿ, ತೊಗೊಂಡು ಹೋಗೋವಾಗ ಕರೆಕ್ಟಾಗುತ್ತೆ ಅವಾಗ ಅಂತ. ಸೊ ನೀರೊಂದು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ನಾನು ಹೊರಡೋದಷ್ಟೇ. ಸೊ ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಏನು ಅಂತ ನೋಡೋಣ. ಯಾಕಂದರೆ 2-3 ದಿನದಿಂದ ಕ್ಲಾಸ್ಗೆ ನಮ್ಮ ಬೆಂಚವರೆಲ್ಲ ಯಾರು ಬಂದಿರಲಿಲ್ಲ ಜಾಸ್ತಿ. ಸೊ ಮನೆಯೆಲ್ಲ ನಾವೆಂಜಿ ಇದ್ದಿದ್ದು ಜಾಸ್ತಿ ವ್ಲಾಗ್ ಅಷ್ಟೊಂದು ಮಾಡೋಕ್ಕಾಗಿರಲಿಲ್ಲ. ಬಟ್ ಇವತ್ತು ನೋಡೋಣ ಹೇಗೆ ಆಗುತ್ತೆ ಅಂತ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿದ್ದೀನಿ. ಯಾರಾದರೂ ಫಾಲೋ ಮಾಡಿಲ್ಲ ಅಂದರೆ ಹೋಗ್ಬಿಟ್ಟು ಚೆಕ್ ಮಾಡಿ ಫಾಲೋ ಮಾಡ್ಬೋದು. ಸೊ ಬನ್ನಿ ಇವಾಗ ಬೇಗ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಕಾಲೇಜ್ಗೆ ಹೋಗೋಣ. ಸೇಮ್ ಖಾಲಿ ಬಸ್ ಗೊತ್ತಾ, ಎಷ್ಟು ಬೇಗ ಬಂದಿದ್ದೀನಿ. 9:10ಗೆನೋ ನಾನು ಮನೆ ಬಿಟ್ಟಿದ್ದು. ಆಲ್ರೆಡಿ 9:30 ಕಾಲೇಜ್ ಹತ್ರ ಇದ್ದೀನಿ. ಸೊ ಸಿಕ್ಕಾಪಟ್ಟೆ ಖಾಲಿ ಇತ್ತು ಬಸ್ಸು. ಇಲ್ಲಿ ಆರಾಮಾಗಿ ಬಂದಿದ್ದೀನಿ. ವಿಡಿಯೋ ಎಡಿಟ್ ಮಾಡ್ಕೊಂಡು ಬಂದೆ. ಬಿಸಿಲು ನೋಡಿ ಯಾವ ಥರ ಇದೆ. ಸೊ ಕಾಲೇಜ್ಗೆ ಹೋಗಿ ಬೇಗ ನಡ್ಕೊಂಡು ಹೋಗೋದೇ ಹಿಂಸೆ ಗೈಸ್. ಅಷ್ಟು ಬೇಗ ಕಾಲೇಜ್ಗೆ ಹೋಗಿ ವಿಡಿಯೋ ಇನ್ನೊಂದು ಸ್ವಲ್ಪ ಇದೆ, ಎಡಿಟ್ ಮಾಡಬೇಕು. ಆದರೆ ಕಾಲೇಜಲ್ಲಿ ಮಾಡ್ತೀನಿ. ಇಲ್ಲಾಂದರೆ ಮತ್ತೆ ಮಧ್ಯಾಹ್ನ ಹೋಗೋವಾಗ ಬಸ್ಸಲ್ಲೇ ಮಾಡ್ತೀನಿ. ಇಲ್ಲಿನ ವಿಡಿಯೋದಲ್ಲಿ ಏನು ಮಾತಾಡಿದ್ದೀನಿ, ಹೇಗೆ ಮಾತಾಡಿದ್ದೀನಿ ಅನ್ನೋದು ಗೊತ್ತಿಲ್ಲ. ಯಾಕಂದರೆ ಅಲ್ಲಿ ಫುಲ್ಲು ಬಿಸಿಲಿತ್ತು, ಕಣ್ಣು ಆ ಕಡೆ ಇತ್ತು, ಕ್ಯಾಮ್ರಾ ನಂಗೆ ಕಾಣ್ತಲೇ ಇರಲಿಲ್ಲ ಕರೆಕ್ಟಾಗಿ. ಓಕೆ ಏನು ಅಂದ್ಕೋಬೇಕು, ನಂಗೆ ಕರೆಕ್ಟಾಗಿ ಕಾಣಲಿಲ್ಲ. ಅಲ್ಲಿ ಡಿಸ್ಪ್ಲೇ ಫುಲ್ಲು ಕ್ಯಾಮ್ರಾ ಇದು ಆಗಿಬಿಟ್ಟು ಇಲ್ಲಿ ಕಾಣ್ತಾ ಇದೆ ಕರೆಕ್ಟಾಗಿ. ಓಕೆ ಇಲ್ಲಿ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಇಲ್ಲೊಂದು ಸ್ವಲ್ಪ ನಡಿಬೋದು ಗೈಸ್, ಗಿಡಗಳೆಲ್ಲ ಇದೆ. ಅಲ್ಲಿ ಆ ರೋಡಲ್ಲಿ ಫುಲ್ಲು ಬಿಸಿಲಿರುತ್ತೆ. ಏನು ಸಕತ್ತಾಗಿ ಹೇಳಿದ್ರಿ ನಿನ್ನೆ? ನೋಡ್ಲಿಲ್ವಾ? ನೋಡ್ಬೇಕು ತಾನೆ, ಎಷ್ಟು ಚೆನ್ನಾಗಿ ಹೊಡೆದ್ರು ನಿಮ್ಮ ಟೀಮ್ ಅವರು. CSK ಗೈಸ್ 43 ರನ್ಸಿಂದ ಗೆದ್ದು ಬರ್ತೀನಿ. ಇಲ್ಲಿ CSK ಹೋಗಿದ್ದಾರೆ. ನಮ್ಮ ಐಶು ಬರಲಿ, ಐಶು ಜೊತೆ ಇನ್ನೂ ಮಾತಾಡಬೇಕು. ರೆಡ್ಡಿ ಬಂದಿಲ್ವಾ? ರೆಡ್ಡಿ ನಾನು ಅವಳು ನೋಡಿ ರೆಡ್ಡಿ ಅಂದ್ಕೊಂಡೆ. ಹಾಯ್ ಗೈಸ್, ನನ್ನ ಫೋನ್ ಆಗಿದೆ ಗೈಸ್. ಎಸ್ ಗೈಸ್ ನಾವು ಗೆದ್ವಿ ಗೈಸ್. ನೆನೆ ನಾವು ಗೆದ್ವಿ. ಎವ್ರಿ RCB ಮ್ಯಾಚ್ ಆದಮೇಲೆ ನಾವು ಗೆದ್ವಿ. ಇದು ಈ ಸತಿ ಮಾಡಕ್ಕೆ ಮೊನ್ನೆ ಹಾಕಿದ್ವಾ? ನೋಡ್ತೀನಿ. ಸ್ನ್ಯಾಪ್, ರಕ್ಷಣ್ ಸ್ನ್ಯಾಪ್ ಇಬ್ಬರದು ಸೇಮ್ ಇತ್ತು. ಏನದು CSK ಕಪ್ಪಲ್ಲ ಚಿಕ್ಕು ಅಂತ. ಐಶು ಬರಲಿ, ನಾನು ಐಶು ಜೊತೆ ಮಾತಾಡಬೇಕು ಇವತ್ತು. ಐಶು ಪ್ಯೂರ್ CSK ಫ್ಯಾನ್ ಗೈಸ್. ಇವಾಗ ಕಾಲೇಜಿಗೆ ಬಂದಿದ್ದೀವಿ. ಪಂಚೆ ಮೇಲೆ ಟಾಪ್ ಹಾಕೋ ಬಂದ್ಬಿಟ್ಟು ನಾನು ಹಿಂಗೆ ನೋಡ್ತಾ ಇದ್ದೆ ಅವಳ. ಮತ್ತು ಮಿಸ್ ಮ್ಯಾಚ್ ಇವತ್ತು ನಮ್ಮ ಕಾಲೇಜ್ ಸ್ಪೆಕ್ಟ್ರೋ ವೀಕ್ ಸ್ಟಾರ್ಟು. ಇವಳು ನೋಡಿ ಸಕಲ ರೆಡಿಯಾಗಿ ಒಂದು ಎಣ್ಣೆ ಗಿಣ್ಣೆ ಹಚ್ಕೊಂಡು. ಅಲ್ಲಿ ಅಕ್ಷಯ ಇದ್ದಾಳೆ. ಅಕ್ಷಯನ ಆಗಲೇ ತೋರಿಸ್ದೆ ನಾನು. ಅವಳೇನಪ್ಪ ಮಾತಾಡ್ತಾಳೆ. ಇನ್ಯಾರು ಬಂದಿಲ್ಲ. ಇವ್ರಿಗಿನ್ನೂ ಮುಗ್ದಿಲ್ಲ MG ರಜೆಗಳು. ಚಂದನಿಗೆ ಐಶುಗೆ ಚಂದನ ಬಸ್ ಸ್ಟಾಪ್ ಹತ್ರನೇ ಇದ್ದಿಲ್ಲ. ಆ ಕಡೆ ಇರಲಿಲ್ವಾ? ಅದೇ ಲಾಸ್ಟ್ ಬಸ್ಸು. ನಮ್ಮ ಮ್ಯಾಮ್ ಇನ್ನೂ ಬಂದಿಲ್ಲ. ಮೊನ್ನೆ ಕಣೆ 2ನೇ ಕ್ಲಾಸ್ ಇರ್ತಿದ್ದಲ್ವ, 1 ಕ್ಲಾಸಿಗೆ ಬಂದಿದೆ ಹುಡುಗಿ. ಫಸ್ಟ್ ಕ್ಲಾಸಿಗೆ ಬಂದೇ ಇಲ್ಲ. ಸೆಕೆಂಡ್ ಕ್ಲಾಸ್ ಯಾಕೆ ಬಂದೆ ಅಂತಂದರೆ ಅಸೈನ್ಮೆಂಟ್ ಸಬ್ಮಿಟ್ ಕೊಡೋಕೆ ಬಂದಿ. ಅಸೈನ್ಮೆಂಟೇ ಕಲೆಕ್ಟ್ ಮಾಡಲಿಲ್ಲ ಯಾರು. ಸೆಕೆ ಸಿಕ್ಕಾಪಟ್ಟೆ ಅಲ್ಲಿಂಗೆ ಇದೆ. ಸಿಕ್ಕಾಪಟ್ಟೆ ಅಲ್ಲಿ ಆಂಧ್ರ ಅಲ್ಲಿ ಇನ್ನೂ ಸೆಕೆ ಜಾಸ್ತಿ. ಇಲ್ಲಿಗಿಂತ ಸೆಕೆ ಆಂಧ್ರ ಅಲ್ಲಿ. ಹೌದಾ? ನೀವು ಹೋಗಿದ್ದ?
ಮಂತ್ರಾಲಯಕ್ಕೆ. ಮಂತ್ರಾಲಯ ಅಲ್ಲೇ ನಾನು ಹೇಳೋದು. ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಮಂತ್ರಾಲಯ ಗೈಸ್. ಲಾಸ್ಟ್ ಡೆಸ್ಟಿನೇಷನ್ ಪಕ್ಕ ವ್ಲಾಗ್ ಮಾಡ್ತಾಳೆ. ನಾವು ಹೋದ್ಸತಿ ಪ್ರೈವಸಿ ಅಂತ ಸುಮ್ಮನೆ ಇದ್ವಿ. ನೆಕ್ಸ್ಟ್ ಏ ಎಲ್ಲಿ ನಮ್ಮ ಮಾಮು ಇನ್ನೂ ಬಂದಿಲ್ಲ. ಏನ್ ಗೊತ್ತಾ ಹೌದು ಟೆಸ್ಟ್ ಇದೆ ನಮ್ಗೆ ಅಂತ ಪೇಪರ್ ಇಟ್ಕೊಂಡಿದ್ರು ನಾನು ಓಟ್ ಎಷ್ಟಾಗ ಅಂತ ನಾವೇನಿದ್ರು ಈ ಎಕ್ಸಾಮ್ ನಾವು ಹೇಳೋಣ ನಮ್ ಬೇಡ ಇವತ್ತು. ಮ್ಯಾಮ್ 4th ಯೂನಿಟ್ ಫುಲ್ಲು ನಾಳೆ ಫಸ್ಟ್ ಅಡ ಆಮೇಲೆ ಇಂಗ್ಲೀಷ್. ನಾಳೆ ರೀಟೆಸ್ಟ್ ಅಡ ನಾಳೆ ನಾನು ಟ್ಯೂಷನ್ ಕೊಡಿರಲ್ಲ ಟ್ಯೂಸ್ಡೇ ಅಂತ ಹೇಳಿದಾರಂತೆ. ತಿಕ್ಲು ಮುಂದೆ ಎರಡು ಅವರ್ ನಾವೇ ನಿಜ ಇದ್ದವ್ರು ಹಂಗೆ ಹೇಳಿ ಫಸ್ಟು ನಾನು 2 ಅವರ್ ಇದೆ ಅದ್ರಲ್ಲಿ ಬರೀತೀವಿ. ಟ್ಯೂಸ್ಡೇ ಕೊಟ್ಕೊಂಡಿದ್ದಾರಂತೆ 9 to 10 ನಾನು ಅದಕ್ಕೆ ಸುಮ್ಮನೆ ಇದ್ದೆ ಅಂತ ನಾಳೆ ಫಸ್ಟು ಅದ ಟೆಸ್ಟು ಅಡನ ಎಷ್ಟು ನಿಂದು ತಡ ನಂಬರ್ ತೆಗ್ದಿಲ್ಲ 17 ನೋಡಿ ನಾನು 43 ರನ್ಸ್ ಇಂದ ಗೆದ್ವಿ. 4+3 ಅಲ್ಲ 4 250 ನಮ್ ರನ್ಸ್. 2+5 ಏನು ಸರಿಯಾಗಿ ಆಡಿಲ್ಲ. ಎಲ್ಲರೂ ಒಂದು ಇವರು ಏನೋ ವಿಕೆಟ್ ತೆಗಿದ ತಕ್ಷಣ RCBನೇ ಬಿಗ್ ಓವರ್ ಎಂದು ಸೆಲೆಬ್ರೇಷನ್. ವಿರಾಟ್ ಬಾಲ್ ಆಯ್ತು ನೋಡು. ನಿಜ ಅಷ್ಟೇ ವಿರಾಟ್ ಆಡಿದ ನಂಗೆ ಫುಲ್ ಬೇಜಾರಾಗುತ್ತೆ. ಏನ್ ಹೊಡಿತಾ ಇದ್ದಾರೆ ಸ್ಟಾರ್ಟಿಂಗು 11 ಓವರ್ಗೂ ಬಂದಿದ್ದೀವಿ. 11 ಓವರ್ ಪಡಿಕಲ್ ಹೋಗಿ ಅವರಿಗೆ ಟ್ರಾವೆಲ್ ಆಗ್ತಿರ್ಲಿಲ್ಲ ಕಡೆ ಫೀಲ್ಡ್ ಅಲ್ಲಿ. ಅದೇ ಪ್ರಾಬ್ಲಮ್ ಫುಲ್ ಗ್ರೀನ್ ಗ್ರಾಸ್ ಹಾಕ್ಬಿಟ್ಟು ಅವ್ರದ್ದು ನೋಡ್ವಾ ನಾ ಅವ್ರು ಆಡುವಾಗ ಯಾಕೆ ಫೀಲ್ಡರ್ಸ್ ಇಲ್ಲ ಅಲ್ಲಿ ಅನಿಸ್ತಿತ್ತು. ಹೋಗ್ತಾ ಇದ್ದೆ ಫೋರ್ಗಳು ಹಂಗೆ ನಮ್ 4 ಅವರಿಗೆ ಹಿಡಿತಿದ್ರು ಬಂದು ಡೇವಿಡ್ ಬಂದಾಗ ನಾವು ಸ್ಟಾರ್ಟಿಂಗ್ ಬೈಕೊಂಡು ಯಾಕೆ ಬಂದ ಅಂತ ನಿಜ ಹೊರಗಡೆ ಸಿಕ್ಕಿದೆ ಕಡೆ ಬಾಲು ರೀಲ್ ನೋಡಿದೆ ನಾನು. ಬಾಲ್ ಹಿಡ್ದಿರೋದು ಹೋಗ್ಬೇಕು ಕಡೆ ಬಾಲ್ ಆದ್ರೂ ಸಿಕ್ಕಿರೋರೆ ಹೊರಗಡೆ ಇರೋರಿಗೆಲ್ಲ ಬಾಲ್ ಸಿಕ್ಕಿದೆ. ಇನ್ಮೇಲೆ ಎಲ್ಲ ಕಡೆ ಹೋಗ್ಬೇಕು ನಾವು. ನಾನು ಎಲ್ಲ ಕಡೆ ಹೋಗ್ತೀನಿ. ನಾವೆಲ್ಲ ಮೈಸೂರಲ್ಲಿ ಯಾವಾಗ ಹೋಗೋಣ? ಯಾವಾಗ ಹೋಗೋಣ ಹೋಗಿ ಬಂದ್ರಲ್ಲಿ ತುಂಬಾ ಚೆನ್ನಾಗಿತ್ತು. ಏನ್ ಗೊತ್ತಾ ನಾವು ಅನ್ಕೊಂಡಿದ್ವಿ ಅಂದ್ರೆ ನಾವು ಲಾಗ್ ಮಾಡಕ್ಕೂ ಆಗಿಲ್ಲ ಅಷ್ಟು ಲೇಕ್ ತುಂಬಾ ಚೆನ್ನಾಗಿತ್ತು. ಬೋಟಿಂಗ್ ಚೆನ್ನಾಗಿತ್ತು. ಸಿಕ್ಕಿದ್ರು ಮೈಸೂರು ರಾಜ ಚಿಕ್ಕರಾಜ ಯದುವೀರ್ ಅವ್ರು ಸಿಕ್ಕಿದ್ರು. ಯದುವೀರ್ ಅವ್ರ ಮಗನೂ ಸಿಕ್ಕಿದ್ರು. ಮಗನೂ ಸಿಕ್ಕಿದ್ರು. ಈಗ ಅಳ್ಬಿಟ್ಟಿದೆಯಲ್ಲ ನಮ್ಮದು. ಹಾಂ ಕೇಕ್ ಕಾರ್ನರ್. ನೆಕ್ಸ್ಟ್ ಕಾರ್ನರ್ ಹೌಸು ಇದು ಖಾಲಿ ಇದೆಯಾ? ಕಾರ್ನರ್ ಹೌಸು DBC ಎಲ್ಲದಕ್ಕೂ ಹೋಗ್ತೀವಿ. ಕ್ಲಾಸ್ ಆಯಿತು ಗೈಸ್. ಕಾಮೆಂಟ್ಸ್ ಅಲ್ಲಿ ಎಲ್ಲರೂ ಹಾಕಿ ಇಲ್ಲಿ ಇಲ್ವಲ್ಲೇ ಖಾಲಿ ಇದಿಲ್ವಾ ಖಾಲಿ? ಯಾವುದೋ ಕ್ಲಾಸ್ ಸಿಕ್ತು ಗೈಸ್. ನಾವಷ್ಟೇ ಸಪ್ರೇಟಾಗಿ ಬಂದು ಊಟ ಮಾಡ್ತಾ ಇದ್ದೀವಿ. ಹಾಂ ದನ ಮನೆಗೆ ಹೋಗ್ಬಿಟ್ಲು ಗೈಸ್. ಹೆಂಗೆ ಭಯ ಹೆಂಗಿಟ್ಟಿದೀವಿ ಇವತ್ತು. MG ಅವಳೇ ಮಾಡ್ಕೊ ಬಂದಿದ್ದಾಳಂತೆ ಗೈಸ್. ಅವಳೇ ಮಾಡಿದಾಳಂತೆ ಊಟ. ನೋಡಿ ಏನು ಹೇಳಿದ್ದು? ಟೊಮೆಟೊ ಬಾತ್ ಮೊಸರು ಬಜ್ಜಿ ನಾನೇ ಮಾಡಿದ್ದೀನಿ. ಮೊಸರು ಬಜ್ಜಿ ಐಶುದು ತೋರಿಸ್ತೀನಿ, ಬಟ್ ಅದು ಅವಳು ಮಾಡಿರೋದಲ್ಲ ತಾನೇ ಗೊತ್ತು. ಐಶುದು ಪಾಸ್ತಾ. ನಿಂದೇನೆ ಇದು ಎಲ್ಲರ ಫೇವ್ರೆಟ್ ಚಿತ್ರಾನ್ನ. ಕಷ್ಟ ಕಾಲದ ಕೈ ಹಿಡಿಯೋ ಅದು ವಾ ಅಪ್ಪುದು ಅಪ್ಪು ಫೇವ್ರೆಟ್. ಅದೊಂದು ಕರೆಕ್ಟ್ ಬಿಡು. ಪಲಾವ್ ಅಪ್ಪು ನೀನು ಇಷ್ಟ ಆಗ ನಮಗೆ ಪಲಾವ್ ಇಷ್ಟಪ್ಪ. ನಾನು ಇಷ್ಟಪಟ್ಟು ತಿಂತೀನಿ ಪಲಾವ್. ಅದೇ ಚೆನ್ನಾಗಿ ಮಾಡ್ಬೇಕು ನೀನು. ಹೋಟ್ಲದು ಇಷ್ಟ ಆಗುತ್ತೆ. ನಂದು ಇಡ್ಲಿ ಅದೇನೋ ಒಂದು ಆಡಿದೆಯಲ್ಲ, ನಂದು ಬಿಡ್ರಿ ನಿಮ್ಮದು ಹೇಳ್ರಿ
ಹೆಂಗೈತೆ ಲೈಫು ನಮ್ದಂತೂ ಚೆನ್ನಾಗಿಲ್ಲ ಬಟ್ ಅದನ್ನ ನಾವು ಚೆನ್ನಾಗಿ ಮಾಡ್ಕೊತೀವಿ. ಸ್ಟೇಡಿಯಂ ದೋಸೆ ಇಡ್ಲಿ ಸಾಂಬಾರ್ ಚಟ್ನಿ ಇವ್ರಿಗೆ ಗೈಸ್ ನಮ್ಮ ಬಿಲೋಡ್ CSK ಫ್ಯಾನ್ಸ್ಗಳಿಗೆ ಏನು ಭಾವಪೂರ್ಣ ಶ್ರದ್ಧಾಂಜಲಿ. ನೆನ್ನೆ ನಿಜವಾಗ್ಲೂ ನೀವು ಫೀಲ್ಡಿಗೆ ಬಂದಿಲ್ಲ ಅಂದರೆ ಚೆನ್ನಾಗಿತ್ತು. ಸುಮ್ಮನೆ ಬಂದ್ರಪ್ಪ. ಚೆನ್ನಾಗಿ ಆಡಿದ್ರ? ಹೌದಾ, ತುಂಬ ಚೆನ್ನಾಗಿ ಆಡಿದ್ರಿ, ಅದಕ್ಕೆ ಗೆದ್ರಲ್ಲ. ಗೆಲ್ಲಿಲ್ವಲ್ಲ ಚಮಚ ಕೊಡಿದ್ರಿ. ತುಂಬ ಚೆನ್ನಾಗಿ ಆಡಿದ್ರು ಗೈಸ್. ಅಲ್ಲ ನೀವು ಚೆನ್ನಾಗಿ ಆಡಿದ್ದೀರಾ ಅಂದ್ರೆ ನಾವು ಹೆಂಗ್ ಆಡಿರ್ಬೇಡ. ಅಲ್ಲ ಒಂದ್ ನಿಮಿಷ ಇರು. ಅಲ್ಲ ಅದೇ ಗೇಮು. ನಿಮ್ ಟೀಮಲ್ಲಿ ಬ್ಯಾಟಿಂಗ್ ಇರಲ್ಲ ಪಾಪ, ಬಾಲರೇ ಬಂದು ಮತ್ತಷ್ಟು ನಿಮ್ ಕೈ ಹಿಡಿಬೇಕು. ಅಲ್ಲ ವಿಕೆಟ್ ಹೋಗಿಲ್ಲ ಅಂದಿದ್ರು ಅಂದ್ಲು, ಅದೇ ಗೇಮು. ವಿಕೆಟ್ ಹೋಗ್ಬಾರ್ದು ಅಂತಾನೆ ಅಂದ್ರು. ಅಲ್ಲ ನೀವು ಚೆನ್ನಾಗಿ ಆಡಿದ್ರಿ ಯಶು. ನಿಮ್ಮನ್ನ ಸೋಲ್ಸಿದೀವಿ ಅಂದ್ರೆ ನಾವು ಹೆಂಗ್ ಆಡಿರ್ಬೇಡ. ಮನ್ಸು ತುಂಬಿಡ್ತು ನಂಗೆ ನೆನೆ. ನನಗೂ ಅಷ್ಟೇ ಮನ್ಸು ತುಂಬಿ ತುಳುಕ್ತು. ಏನ್ ಪಾಪ ಆಡಿದ್ದು. 6 ಮೇಲೆ 6 ಸಾಕ್ ಬಿಡ. ಡೇವಿಡ್ ನೀವಲ್ಲ ಯಾರು? ಡೇವಿಡ್ ಅವರೆಲ್ಲ ಒಂದೊಂದೇ ವರ್ಷ ಆಡ್ ಹಾಕೊಂಡು ಬಂದ್ರು. ಈ ಸತಿ ಅದು ಫುಲ್ ಸ್ಟ್ರಾಂಗ್ ಆಗಿದೆ. ಒಬ್ರೋದ್ರೆ ಒಬ್ರಿದಾರೆ ನಮ್ಗೆ. ಇದು ಯಾರು ಮಾಡ್ತಾರೋ ಗೊತ್ತಿಲ್ಲ, ಸಖತ್ತಾಗಿ ಮಾಡ್ತಾರೆ ಇವ್ರು ಮಾತ್ರ. ನಾನು ಇವತ್ತಿನ ಯಾವಾಗ ಬರುತ್ತೆ ಬರ್ತಾ ಇದ್ದೀನಿ ನಾನು. ಏನ್ ಸಖತ್ತಾಗಿ ಟ್ರೋಲ್ ಮಾಡ್ತಾರೆ ಇರಿ ಗೈಸ್. ನೆನೆದಲ್ಲ 8 ಬಾಲಿಗೆ 7 ನೋಡ. ನೋಡ್ರಿ ಚೆನ್ನಾಗಿ ಮಾಡಿದ್ದಾರೆ. ರಿಯಾಕ್ಷನ್ ಕ್ಯಾಪ್ಚರ್ ಮಾಡಬಾರ್ದ? ಐಶ್ ಬ್ಯಾಟಿಂಗ್ ಸೆಟ್ ಆಗಿಲ್ವಂತೆ. ಇವತ್ತಿನ ಬರಕ್ ಕಾಯ್ತಾನೆ ನಾನು. ಅಷ್ಟೇನ್ ಗೈಸ್, ಇವಳು ನೆನ್ನೆ ಮ್ಯಾಚ್ ನೋಡ್ಕೊಂಡು ಜಿರ್ಲೆ ಪೌಡರ್ ತಿಂದಿದ್ದಾಳಂತೆ. ಆಯ್ತಾ, ಫಸ್ಟ್ ಆಫ್ ಆಲ್ ಅವಳಿಗೆ ನಾಚಿಕೆ ಆಗ್ಬೇಕು ಅದನ್ನ ಹೇಳೋವಾಗ. ಅಷ್ಟು ಗಮನ ಕೊಡ್ಲಿಲ್ಲ ತಿಂದಿದ್ದಾಳೆ. ನಾನೇನ್ ಅನ್ಕೊಂಡೆ ಗೊತ್ತಾ, ನಿಜ ಈ ಏರೋಪ್ಲೇನ್ ಒಂದು ಜಿರ್ಲೆ ತಿಂದಿದ್ದಾಳೆ ಇವಳು ಅಂತ. ನಾನು ಅದಕ್ಕೆ ಚೀನಾ ಅವರೆಲ್ಲ ತಿಂತಾರೆ ಬಿಡು, ಯಾಕೆ ಯೋಚನೆ ಮಾಡ್ತೀಯಮ್ಮ ಅಂದೆ. ಆಮೇಲೆ ಅಂದೆ ನೀನು ಚಿಕ್ಕ ಮಕ್ಳು ನಾನು ಚೀನಾ ಅಂತಂದ್ರೆ ಇವಳು ಚಿಕ್ಕ ಮಕ್ಳು ಅನ್ಕೊಂಡ. ಬೈ ಮಿಸ್ಸಾಗಿ ಚಿಕ್ಕ ಮಕ್ಳು ಅಂದಿರ್ಬೇಕು ಅಂತ. ಅದು ಬಿಡಿ ಗೈಸ್. ಇವಳು ಆಯುಷ್ ನೋಡಿ, ಫಸ್ಟ್ ಇಲ್ಲಿ ಏನಿದು ಪಾಸ ತಗೊಬಂದು, ಆಮೇಲೆ ಸ್ಪ್ರೌಟ್ಸು ಖಾಲಿ ಮಾಡಿದ್ವಿ ಬಿಡಿ. ಈಗ ಅಲ್ಲಿ ನೋಡಿ ಅಲ್ಲಿ ರಾಗಿ ಮಾಲ್ಟು. ನೀನು ಏನಂತ ಪ್ರೂವ್ ಮಾಡಕ್ ಹೊರಟಿದ್ಯಾ? ಹಾಂ, ಇವಳು ಬ್ಯಾಗಿಂದ ಒಂದಾದ್ಮೇಲೆ ಒಂದು ಬರ್ತಾನೇ ಇದಾವೆ ಗೈಸ್. ಡೋರೆಮೋನ್ ಬ್ಯಾಗ್ ಅಂತೆ. ಇವತ್ತು ಅವಳೇನೋ ಬೇರೆನೇ ಆಗಿ ಬಂದಿದ್ದಾಳೆ, ಏನೇನೋ ತಂದಿದ್ದಾಳೆ. MG ಇಲ್ಲಿ ನೋಡಿದೆ ಐಶು ಬರ್ತಾಳೆ. ಇಲ್ಲ ಅಲ್ಲ, ನಿನ್ನ ಸೌಂದರ್ಯ ನಾನು ತೆಗಿತಾ ಇದ್ದೀನಿ ಅಷ್ಟೇ. ಹಾ ನೋಡಿ ಇಲ್ಲಿ ರಾಗಿ ಮಾಲ್ಟ್ ಬಾಟ್ಲ್ ನೋಡಿ ಗೈಸ್. ಪೆಪ್ಪರ್ ಹಾಕಿದಾಳೆ, ಮ್ಯಾಂಗೋ ಹಾಕಿದಾಳೆ. ಅದಕ್ಕೆ ಗೊತ್ತಾಯ್ತಾ ನಿಂಗೆ? ಏನು ಗೊತ್ತಾಯ್ತು ನಂಗೆ ಗೈಸ್. ಊಟ ಆಯ್ತು, ಹೊಟ್ಟೆ ತುಂಬಾ ಇಡ್ಲಿ ತಿಂದೆ, ಅವಳು ಒಂಚೂರು ಪಾಸ್ತಾ ತಿಂದೆ. ಇವಾಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ತೀನಿ. ಆಕ್ಚುಲಿ ನಾನು ಬರ್ತಿದ್ದೀನ ನೋಡು ಆ ಕಡೆಯಿಂದ. ಅಯ್ಯೋ, ಇವಾಗ ಏನ್ ಮಾಡದೆ? ಈಗ ನೆಕ್ಸ್ಟ್ ಅವರು ನಮಗೆ ಫ್ರೀ. ನಾಳೆ ದೊಡ್ಡ ಹಬ್ಬ ಕಣೆ, WP ಪೇಪರ್. ನಾಳೆ ನಮಗೆ ಎಲೆಕ್ಟಿವ್ ಪೇಪರ್ ಕೊಡ್ತಾರೆ. ಏನು ಓದಿಲ್ಲ, ಏನು ಸರ್. ನಾನು ಹೇಳ್ತೀನಿ ಇವತ್ತಿಂದಾನೆ ಇಂಪೋಸಿಷನ್ ಕೊಟ್ಬಿಡೋಣ. ಅಯ್ಯೋ ಖುಷಿ ಆಗುತ್ತೆ. ಅವ್ರು ಆ ಕಡೆ ಪೇಪರ್ ಕೊಡ್ಲಿ, ನಾವು ಈ ಕಡೆ ಇಂಪೋಸಿಷನ್ ತಗೊಳ್ಳಿ ಸರ್, ಸಾರಿ ಅಂತ. ನಾನಂತೂ ಹೇಳ್ತೀನಿ ಐಶ್ವರ್ಯ, ಥ್ಯಾಂಕ್ ಯು ಫಾರ್ ಯುವರ್ ಕನ್ಸಿಡರೇಷನ್ ಸರ್. ನನ್ನ ಪೇಪರ್ ಕರೆಕ್ಷನ್ ಮಾಡಿದ್ದೀರಲ್ಲ, ಅದು ಇಷ್ಟು ಎಫರ್ಟ್ಸ್ ಹಾಕಿ ಒಂದು ಸಿಂಗಲ್ ಡಿಜಿಟ್ ಕೊಟ್ಟಿದ್ದೀರಾ ಸರ್? ಸಾಕು. ಏನು ನಿಜ ಗೈಸ್, ಬರ್ದೇ ಇಲ್ಲ, ಏನೇನೋ ಬರ್ದಿದ್ದೀನಿ. ಅದ್ರೊಳಗೂ ಕಟ್ ಮಾಡಿದ್ರೆ ಸರ್. ಇಲ್ವಾ ಹೇಳ್ತೀನಿ, ನಗ್ತಿದ್ದೀರಾ ಆ ಕಡೆ ಕುತ್ಕೊಂಡು. ಈ ಅಕ್ಷಿ ಬಾರಿ ನಾನೇ ನೋಡ್ತೀನಿ ಹೆಂಗ್ ಬರ್ತೀನಿ. ಮಂತ್ರಾಲಯಕ್ಕೆ ಹೋಗಿದ್ಲು
ಪ್ರಸಾದ ತರ್ಬೇಕು ತಾನೆ, ಕಾಮನ್ ಸೆನ್ಸ್ ತಾನೆ ಅದು. ಹಿಂಗೆ ಓದ್ರಿ ಹಿಂಗೆ ಮಾಡಿಕೊಂಡು ನಾವು ಎಲ್ಲರೂ ಮೈಸೂರಿಗೆ ಹೋಗಿದ್ದು ಫೋಟೋಸ್ ತಗೊಂಡಿಲ್ಲ. ಯಾಕೆ ನನಗೆ ಅವತ್ತು ಫೋಟೋ ಹಾಕಿದಾಗೆ ನಂಗೆ ಡೌಟ್ ಬಂತು, ಇವಳು ಏನೋ ಮಾಡಿದಾಳೆ ಅದಕ್ಕೆ ಫೋಟೋ ಹಾಕಿಲ್ಲ ಇವಾಗ ಫೋಟೋ ತಗೊಂಡಿಲ್ಲ ಅಂತ ಹೇಳಿ. ಅವ್ಳು ಬೇರೆ ಏನಾಗಿ ಈ ಕಾಲ್ಡ್ ಅಸ್ ಅಷ್ಟೇ ಅಲ್ಲ ಅದ್ರಲ್ಲಿ ಏನೂ ಇಲ್ಲ. ನೀನು ಹಿಂಗೆಲ್ಲ ಆಗ್ತೀಯನೋ ಅಪ್ಪು ಫೋಟೋ ಹಾಕಿಲ್ಲ ಅಂತಂದ್ರೆ ಒಂದು 50 ಫೋಟೋ ಹಾಕಿಸ್ಕೊತಾಳೆ. ನಾನು ಇವಾಗ ಬರತ್ ಫೋಟೋ ಅವಾಗ ಬರತ್ ಕೆಲಸಗಳು ಅದು ಪಕ್ಕ ನೋಡಿ ನೋಡಿ ಅಮ್ಮ ನನ್ನ ಕೈ ತಿರುಗಿಸ್ಕೊಂಡು ನಾನು ಶೂಟ್ ಮಾಡ್ತಿದ್ದೀನಿ. ಫೋಟೋಸ್ ತೋರ್ಸಪ್ಪು, ಎಷ್ಟು ಜನ ಹೋಗಿದ್ರಿ, ಯಾರು ಹೋಗಿದ್ರಿ? ಹೋಟ್ಲು ಆ ಕಡೆ ಹೋಟ್ಲು ನೋಡಿ ಅಲ್ಲಿ ಹೋಗ್ಬಿಟ್ಟು ಸೀಕ್ರೆಟಾಗಿ ಮಾತಾಡ್ಕೊಂಡು ಬರ್ತಾಳೆ. ಅವಳನ್ನ ಫುಲ್ ಎಕ್ಸ್ಪೋಸ್ ಮಾಡ್ತೀನಿ ಗೈಸ್ ನಾನು ಅವಳನ್ನ. ಇವಳು ಇನ್ನೂ ಮುಗ್ದಿಲ್ವೇ ರಾಗಿ ಅಂಬಲಿ ಕುಡಿಯೋದು? ಮೈಸೂರಿಗೆ ಹೋಗೋಣ. 2 hours ಇದೆ ಎಮ್ ಜಿ. ಏನೇ ಐಶು ವಾಲೆ ನೋಡ್ದ ಎಮ್ ಜಿ? ಝೂಮ್ ಆಗಿ ತೋರಿಸ್ತೀನಿ ರೀ ಗೈಸ್. ಇಲ್ಲಿ ವಾಲೆ ನೋಡಿ, ಪಿಂಕ್ ಕಲರ್ ವಾಲೆ ಎಮ್ ಜಿ. ಅದೇನು ಡೈಮಂಡ್ಗೆ ಬಣ್ಣ ಹಿಂಗೆ? ಇಲ್ಲ ಬೆಳ್ಳಿದ ನಿಜ? ತೆಗೆದುಕೊಡಿ ನೋಡೋಣ. ನಾನು ನಿಜ ಇದು ಅನ್ಕೊಂಡೆ. ಇಲ್ಲ ಕಣೆ ಬೆಳ್ಳಿ ಅನ್ಸಿಲ್ಲ. ಅದೇ ಯೂಶಲಿ ಆ ಥರ ಬೆಳ್ಳಿ ಹಾಕಲ್ವಲ್ಲ? ಹಾಂ ಅವ್ರು ಏನಕ್ಕೆ ನಗ್ದೆ ನೀನು? ನಾನು ಏನಾರ ಅನ್ನ, ನೀನು ಯಾಕೆ ನಗ್ದೆ? ಏನಕ್ಕೆ ನಗ್ದೆ? ಗೈಸ್ ಅವಳು ಬೇರೆ ಫಾರ್ಮಲ್ಲಿ ಇದ್ದಾಳೆ ಗೈಸ್, ಬೇರೆನೇ ಫಾರ್ಮಲ್ಲಿ ಇದ್ದಾಳೆ. ನಾನು ಹೇಳ್ತಿದ್ದೀನಿ ಆದಷ್ಟು ಬೇಗ ಈ ಹುಡುಗಿ ನಮ್ಮ ಕೈಗೆ ಸಿಗಲ್ಲ. ಅಲ್ಲಿ ಆ ಕಡೆ ಕಾಣುತ್ತೆ ವಿಜಯ್ ಮಲ್ಯ ಹೋಟ್ಲು ಒಂದು ಕಾಣುತ್ತೆ ಆ ಕಡೆ. ಹಾ ಈ ಹುಡುಗಿಲ್ ಕುತ್ಕೊಂಡ ತಕ್ಷಣ ಕಾಣ್ಬಿಡುತ್ತೆ. ಅದು ಕುತ್ಕೊಂಡು ಇಲ್ಲೇ ಕಾಣುತ್ತೆ ಆ ಸೈಡ್ ಇದೆ. ಬಟ್ ಈ ಬಿಲ್ಡಿಂಗ್ ಅಡ್ಡ ಬಂದಿದೆ, ಇದು ಅಡ್ಡ ಇದೆ ಅಲ್ಲ. ಅಯ್ಯೋ ಬಂದ್ರೆ ಏನೋ ಕಾರ್ಡ್ಸ್ ತಂದಿದ್ರೆ ನೀನು, ನಾನು ಹೇಳಿದ್ದೀನಿ. ನೀನ್ ಚೆನ್ನಾಗಿ ಬಂದಿದ್ಯಾ, ನೀನು ತೆಗಿತೀವಿ, ನಿಂದು ತೆಗಿತೀವಿ ಬೇಕಂದ್ರೆ. ನಾನು ಚೆನ್ನಾಗಿದೆ, ನಾನು ನಾರ್ಮಲ್ ಆಗಿ ಬಂದಿದ್ದೀನಿ. ಇವತ್ತೇನು ಹೈಲೈಟ್ ಇರಬೇಕು, ಕೈ ತೊಳ್ಕೊಬೇಕು. ನಾವು ಎದ್ದೋಗೋಣ ನಡ್ರೆ. ನಮಗೆ ಕ್ಲಾಸ್ ದಿಕ್ಕಿಲ್ಲ, ನಮ್ಮ ಕ್ಲಾಸಲ್ಲಿ ನಾವು ಕೂರಲ್ಲ ಗೈಸ್. ಬೋರ್ ಆಗ್ತಾ ಇದೆ ಗೈಸ್, ಬೋರ್ ಆಗ್ತಾ ಇದೆ. ಚೆನ್ನಾಗಿದೆ ಸ್ಟ್ಯಾಂಡ್ ಚೆನ್ನಾಗಿದ್ದೀರಾ? ಬಟ್ ಅದು ನಿಲ್ಲಲ್ಲ. ಕೈ ಇಟ್ಕೊಂಡು ನನಗೇನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಇವಾಗ. ಏನು ಮಾಡೋಣ? ನಾನು ಎಮ್ ಜಿಗೆ ಹೇಳಿದ್ದೆ ಗೈಸ್ ಕಾರ್ಡ್ಸ್ ತಗೋಬಾ, ಕಾರ್ಡ್ಸ್ ಆಡೋಣ ಅಂತ. ತಗೊಂಬಂದಿಲ್ಲ, ಮರ್ತು ಬಂದಿದ್ದಾಳೆ. ಅವನು ಅಲ್ಲ ನಾವು ಅಮ್ಮಗೆ, ನಾವು ಅಮ್ಮ ಹುಷಾರಾಗಿ ಆಡ್ರಿ, ಯಾರೋ ನೋಡಿ ಹಾಕೋತಿದ್ದಾರೆ. ಅದಕ್ಕೆ ನಮ್ಮ ಮನೆ ನಮ್ಮ ಕಾಲೇಜ್ ಹತ್ರ ಬಸವನಗುಡಿ ಪೊಲೀಸ್ ಸ್ಟೇಷನ್ ಇದೆ, ಅಲ್ಲಿ ಆಡ್ತೀವಿ ಬಿಡು ಒಂದು ಫೋಟೋಸ್ ತೋರಿಸೆ. ಇವಳು ಫೋಟೋಸ್ ತಗೊಂಡಿಲ್ಲ ಅಂತಂದ್ರೆ ನೀನ್ ಕರ್ಗ್ ಬರ್ತಾ ಇದೀಯ ಅಪ್ಪು, ಈ ಕಡೆ ಬಾ. ಅಯ್ಯೋ ದೆವ್ವ ಕಣ್ಣಂಗೆ ಕಂಟೋಳು. ಇಲ್ಲೇ ಅವಳು ತೆಕ್ಕೊಂಡಿರ್ತಾಳೆ, ಹೇಳಿಲಿ ತೆಕ್ಕೊಂಡಿರ್ತಾಳೆ. ಫುಲ್ ಪ್ರಾಕ್ಟೀಸ್ ಮಾಡ್ತಾವ್ರೆ. ಮಾಡ್ತಾರ ಇಲ್ವೋ ಗೊತ್ತಿಲ್ಲ. ಇವತ್ತೊಂದು ವಿಡಿಯೋ ಪೋಸ್ಟ್ ಮಾಡ್ತೀನಿ ಇವತ್ತು, ನನ್ನ ಐಡಿಯಲ್ಲಿ ಹೋಗಿ ನೋಡ್ಕೊಳ್ಳಿ. ಟ್ರೋಲ್ ಆಗತ್ತೆ. ನಾನು ಯಾರು ಅಂತ ಕಾಣ್ತಾ ಇಲ್ಲ ಅಂದ್ರೆ ನಾನೇ ನೋಡಿ. ಏನು ನನ್ನ ಮುಖ ನಾನು ತೋರಿಸ್ಕೋಬೋದು ಹಿಂಗೆ, ಎಷ್ಟೊಂದು ಬ್ಲಾಗಲ್ಲಿ ನೋಡಿ. ಫೈನಲಿ ಒಂದು ವಿಡಿಯೋ ಶೂಟ್ ಮಾಡಿದ್ವಿ. ಮುಟ್ಟಕಲಕಿ ಇಲ್ಲಿ ನಮ್ಮ ಏನು ಕ್ಯಾಮ್ರಾಮನ್ ಬಂದು ಎಮ್ ಜಿ ಅವರು, ನಮ್ಮ ಮ್ಯೂಸಿಕ್ ಆಪರೇಟರ್ ಬಂದು ಅಕ್ಷಯ್ ಅವರು ಸಾಕಾಗಿ ಹೊರಗಡೆ ಹೋಗಿದ್ದಾರೆ. ಇಲ್ಲಿ ಇವಾಗ ಇವರು ಏನು ಫ್ಯಾಷನ್ ಪ್ರದರ್ಶನ ತೋರಿಸ್ತಾರೆ. ಮಾಡಿ ರೆಡಿ 1 2 3 ಗೋ. ಎಮ್ ಜಿ ಫ್ಯಾಷನ್ ಮಕ್ಕಳಿ ಗೈಸ್.
ಹೋಗ್ಬಿಡು. ಅವ್ರು ಇಲ್ಲಿ ಇನ್ನೊಂದು ಮುಖ್ಯ ಅತಿಥಿ ಕೂತಿದ್ದಾರೆ. ಅವ್ರಿಗೆ ಜೀವನದಲ್ಲಿ ಜಿಗುಪ್ಸೆ ಬಂದೋಗಿದೆ. ನಮ್ಮ ಸೀನಿಯರ್ಸ್ ಇದೆ. ರೆಡಿ 1 2 3 ಗೋ. ರಾಕ್ ಪ್ರದರ್ಶನ ಟೇಕ್ 2 ಸ್ಟಾರ್ಟ್. ಏನೋ ಇರಬೇಕು. ನಾನು ಹ್ಞೂ ಅಂದೆ ಗೈಸ್. ತಿನ್ನಕ್ಕೆ ಬಂದಿದ್ದೀವಿ. ಅವರವರು ಇವಳು ನೋಡಿ ಗೈಸ್, ಫೋನ್ ತಿನ್ನೋದು ನೋಡಿ ಗೈಸ್. ನಾನು ಇದು ತೊಗೊಂಡೆ, ಅವಳು ಅದು ತೊಗೊಂಡ್ಲು. ಐಶು ಆಡ್ವಾನ್ ಔಟ್. ಬಿಸ್ಕೆಟ್ ತೊಗೊಂಡಿದ್ದಾಳೆ. ಫುಲ್ ಚಾಕ್ಲೇಟ್ ಇದ್ದರೆ ಚೆನ್ನಾಗಿರುತ್ತೆ ಗೈಸ್. ಫುಲ್ ಚಾಕ್ಲೇಟ್ ಇದ್ದರೆ ಚೆನ್ನಾಗಿರುತ್ತೆ. ಮೊನ್ನೆ ಒಂದು ತೊಗೊಂಡಿದ್ದೆ. ನಿನ್ನ ತಿನ್ನು. ಕುತ್ಕೊಳ್ಳೋಕೆ ಬಿಟ್ಟಿಲ್ಲ ಗೈಸ್ ಇವಳು. ಎದ್ದು ಕರ್ಸ್ಕೊಂಡು ಬಂದಿದ್ದಾಳೆ ಲ್ಯಾಬಿಂದ. ಒಂದು ನಿಮಿಷ ಕುತ್ಕೊಳ್ಳೋಕೆ ಬಿಟ್ಟಿಲ್ಲ. ರೋಡಲ್ಲೆಲ್ಲ ಬಿತ್ಕೊಂಡ್ಬಂದವಳೆ. ಬೆಳಿಗ್ಗೆ ಹೆಂಗೆ ಬಂದಿರ್ತೀವಿ ಕಣ, ಇವಾಗ ಹೆಂಗೆ ಆಗ್ಬಿಟ್ಟಿರ್ತೀವಿ ನೋಡಿ. ಏನೋ ಯುದ್ಧ ಮಾಡಿ ಸಾಧ್ಯ ನನಗೆ. ಏನಕ್ಕೆ ಫಸ್ಟ್ ಓದಿದೆ? ಬೇಗ 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 ಕೆಲಸ ಮಾಡಿ ಗೈಸ್. ಬೆಳಗ್ಗೆ ಇವಾಗ ಕ್ಯಾಂಟೀನ್ಗೆ ಹೋಗಿ ತಿನ್ನಕ್ ಹೋಗಿದ್ದೆ. ಒಂದು ಫಸ್ಟ್ ಕುಡಿಯಕ್ ಹೋಗಿದ್ದು ಅಂತ ಅನ್ಕೊಂಡ್ವಿ. ಅಲ್ಲಿ ಹೋಗಿ ತಿನ್ನಕ್ಕಂತ ಚೇಂಜ್ ಆಯ್ತು. ಮಾಡಿದ್ದೇನು ಐಸ್ ತಿನ್ಕೊಂಡ್ಬಂದ್ವಿ ಎಲ್ಲ ಈ ಅಕ್ಷಯನಿಂದ. ಕ್ಲೋಸ್ ಮಾಡಿ ಮತ್ತೆ ಕೆಳಗೆ ಹೋಗೋಣ. ಇಲ್ಲ ಸುಮ್ಮನೆ ಬಿಟ್ಬಿಡು. ಇಲ್ಲೇ ಇರೋಣ. ಇಲ್ಲೇ ಇರತ್ತೆ ಅಷ್ಟೇ. ನಮಗೆ ಲ್ಯಾಬ್ ಹೋಗಕ್ಕೆ ಇಷ್ಟ ಇಲ್ಲ ಗೈಸ್. ಏನು ಮಾಡ್ಸಲ್ಲ. ಅಲ್ಲಿ ಇಲ್ಲೇ ಇರುತ್ತೆ. ಯಾರು ಒತ್ತ ತನಕ ಇಲ್ಲೇ ಇರುತ್ತೆ. ಅಲ್ಲಿ ಕೆಳಗೆ ಬರ್ತಂದ್ರೆ ಕೆಳಗೆ ಹೋಗುತ್ತೆ. ಇದು ಸುಮ್ಮನೆ ಲ್ಯಾಬಲ್ಲಿ ಲಿಫ್ಟಲ್ಲಿ ಸಿಗಾಕೋಬಿಟ್ಟಿದ್ದೀವಿ ಗೈಸ್. ಏನು ಮಾಡೇಶು ಎಲ್ಲ ಡ್ಯಾನ್ಸ್ ಮಾಡೇಶು ಅವಳು ನೋಡಿ ಗೈಸ್ ಹೆಂಗೆ ಮುಂದೆ ಹೇಳೆ. ಈಗ ನೀರು ಕುಡಿಯೋಕೆ ಬರ್ತಿಲ್ಲ ಗೈಸ್. ಕುಡಿ ನೀನಾದರೆ ಫುಲ್ ಎತ್ಬೋದಾ? ಸಾಕು. ಹೌದು. ಎಷ್ಟು ಇದೆಯಾ? ಗೈಸ್ ನೋಡಿ ಗೈಸ್, ನಮ್ಮ ನೀರಿನ ದಾತೆಗೆ ಥ್ಯಾಂಕ್ ಯು. ತಗೋ, ಥ್ಯಾಂಕ್ ಯು. ನಾನು ಕಾಲೇಜಿಗೆ ಯಾಕೆ ಬರ್ತಾ ಇದ್ದೀನೋ ಗೊತ್ತಿಲ್ಲ. ಬಂದು 1.5 hour ಆಯಿತು ಗೈಸ್. ಇನ್ನೂ ಯಾರೂ ಬಂದಿಲ್ಲ. ಸುಮ್ಮನೆ ಯಾರ ಜೊತೆ ಮಾತಾಡ್ತಾ ಇದೀಯಾ ಅಂತ ಸುಮ್ಮನೆ ಕೂತಿದ್ದೀವಿ. ಕೆಲಸ ಇಲ್ದಂಗೆ ಒಂದು ಪ್ರೋಗ್ರಾಮ್ ಕೊಟ್ಟಿದ್ವಿ. ಔಟ್ಪುಟ್ ಎಲ್ಲ ಬರೆದು ಕುತ್ಕೊಂಡ್ವಿ. ಈಗ ಫುಲ್ ಬೋರ್ ಆಗ್ತಾಯಿದೆ. ಸುಮ್ಮನೆ ಕುತ್ಕೋಬೇಕು. ಏನದು ಕ್ಯಾಂಟೀನ್ಗೆ ಹೋಗಿ ಬರಲಿ. ಏನೂ ಕೆಲಸ ಇಲ್ಲ ನಮಗೆ ಮಾಡೋಕ್ಕೆ. ಯಾರೂ ಇಲ್ಲ. ಸುಮ್ಮನೆ ಆಟ ಆಡಬೇಕು. ಇನ್ನೊಂದು ರೀಲೇ ಮಾಡ್ಬೋದಿತ್ತು ಐಶು ನಾವು. ಐಶು ಪಾಪ ಹೋಯ್ತು ಕೈ. ಐಶು ಪಾಪ ಫೋಟೋ ತಕ್ಕೋಬೇಕು ಅಂದರು. ಐಶು ಹೆಂಗಾಗ್ಬಿಡೋಳು ಗೈಸ್ ಎಲ್ಲ. ಹೌದು ಕಣಿ, ಹಂಗೊಂದು ತೆಗಿಬೇಕು ಅಲ್ವಾ ಗೈಸ್. ನಾವು ಕಂಪ್ಯೂಟರ್ ಸ್ಟೂಡೆಂಟ್ಸ್ ಅಂದರೆ ಲ್ಯಾಬಲ್ಲಿ ನಾವು ರೀಲ್ ಮಾಡಬೇಕು. ಫೋಟೋನಾ? ಸರಿ, ಇಲ್ಲೇ ಇಟ್ಕೊ ಕಂಪ್ಯೂಟರ್. ನೀನು ಬಿಟ್ರೆ ಅನಕೊಂಡನೇ ಅವಳ ಮೇಲೆ ಹತ್ತಿಸ್ತೀಯ. ಏನೋ ಹೇಳ್ಬೇಕು ಅಂದ್ಕೊಂಡೆ. ಐಶುನ ರಿವೈಂಡ್ಗೆ ಹೋಗಿ ಗೈಸ್. ಬ್ಲಾಗ್ ಸ್ಟಾರ್ಟಿಂಗಿಗೆ ಹೋಗಿ ನೋಡಿ ಐಶು ಹೆಂಗಿದ್ಲು ಅಂತ. ಈಗ ನೋಡಿ ನೋಡಲ್ಲಿ ಹೆಂಗೆ ಕಾಣ್ತಾಳೆ. ಕೂದಲೆಲ್ಲ ಕಟ್ಕೊಂಡು ಮೇಕಪ್ ಎಲ್ಲ ಹೋಗಿ ನ್ಯಾಚುರಲ್ ಆಗಿರ್ಬೇಕು ನಮ್ಮ ಥರ. ನ್ಯಾಚುರಲ್ ಏನು ಓಕೆ ಗೈಸ್. ಏನು ಮಾಡೋದು ಅಲ್ಲಿ MG ಅವ್ರಿಗೆ ಬಿಡ್ತಾನೆ ಇಲ್ವಂತ. ಅವಳು ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ನಾನು ಏನು ಅಂದ್ಕೊಂಬಿಟ್ಟೆ. ನೀನು ಮಾಡೋದು ನೋಡಿ ನಿಜ. ಐಶುನ್ ನಾನು ಎಕ್ಸ್ಪೋಸ್ ಮಾಡ್ತೀನಿ ಗೈಸ್. ಹಾಂ ಯಾವಾಗ? PS ನಾಳೆ PS ಪೇಪರ್ಸ್ ಕೊಡ್ತಾರಂತೆ. ಏನು ಬಿಡ್ತಾ ಇಲ್ಲ. ಫುಲ್ ಬಿಸಿ
ನಂಗೆ ಆಗ್ತಿಲ್ಲ ಗೈಸ್ ನೋಡಿ ಗೈಸ್ ನಮ್ಮ ಎ ಸಿ ನೋಡಿ ಹಿಂದೆ ನೋಡಬೇಕು ಏನಿದೆ ಅಂತ ಎ ಸಿ ನೋಡಿ ನಮ್ಮ ಕಾಲೇಜ್ ಎ ಸಿ ಇದೇ ಅಷ್ಟೇ ವರ್ಕ್ ಆಗ್ತಾ ಇಲ್ಲ ಅಷ್ಟೇ ಇದು ಫ್ಯಾನ್ ಇದೆ ಇದು ಮತ್ತೆ ಯಾವ ಅದೆಲ್ಲ ನಾನು ತೋರಿಸಿದ್ದು ನನಗೆ ನಾಚಿಕೆ ಆಗುತ್ತೆ ನಮ್ಮ ಮನಕೊಂಡ ನೋಡಿ ಸಿಸ್ಟಮ್ ಸಹ ಆನ್ ಮಾಡಿಲ್ಲ ಐಶು ನಾನು ಅಟ್ಲೀಸ್ಟ್ ಸಿಸ್ಟಮ್ ಆನ್ ಮಾಡಿದ್ದೀನಿ ಐಶು ನೋಡಿ ಅಲ್ಲಿ ಮಾಡಿರೋದು ಅದು ನನ್ನ ಸಿಸ್ಟಮ್ ಏನಂದೆ ಇವಳಿಗೆ ಇರಿಟೇಷನ್ ಫೋಟೋ ಆ ಮಧ್ಯದಲ್ಲಿ ನಿಂತ್ಕೊಳ್ಳೋದು ನೀಟಾಗಿ ಎಲ್ಲ ಕಂಪ್ಯೂಟರ್ಸ್ ಬಿಟ್ರೆ ಮಾನ ಮರ್ಯಾದೆ ಎಲ್ಲ ತೆಗಿ ನಿಂತಾಳೆ ಏನಿಲ್ಲ ಹೋಗಿ ಹೋಗಿ ಅವಳು ಹೇಳ್ತಿರೋದು ಕರೆಕ್ಟೇ ಹೋಗು ತಡಿ ನಾನು ಒಂಚೂರು ಬರ್ಕೊಂಡು ಚೂರು ಬರೀ ಇದೆ ಆಗೋಯ್ತು ನಿಮ್ಮ ಜೊತೆ ಮೀಟಿಂಗ್ ಮಾಡಿ ಮಾಡಿದ್ದು ನೋಡ್ಬೇಕಿತ್ತು ಮಾಡಪ್ಪ ಅಯ್ಯೋ ದುರ್ವಿಧಿಯೇ 3 ಅವರ್ ಲ್ಯಾಗ್ ಏನಕ್ಕೆ ಗೈಸ್ ಈ ಚಂದಕ್ಕೆ ಮನೆಗೆ ಹೋಗಿದ್ರೆ ನೆಮ್ಮದಿಯಾಗಿ ಫ್ಯಾನ್ ಹಾಕ್ಕೊಂಡು ಹಾಸಿಗೆ ಮೇಲೆ ಮಲ್ಕೊಂಡು ರೀಲ್ಸ್ ನೋಡ್ತಾ ಇದ್ದೆ ಈಗ ಏನು ಒಂದೇ ಏನು ಮಿಸ್ಸಿಂಗ್ ಗೊತ್ತಾ ಮನೆಗೆ ಹೋಗಿದ್ರೆ ಮಲ್ಕೊಂಡು ನೋಡ್ತಾ ಇದ್ದೆ ಇಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೀನಿ ನಾನು ಅದನ್ನೇ ನೀವು ಹೇಳ್ತಿರೋದು ಆಗಲಿಂದ ನಾನು ಅದನ್ನೇ ಹೇಳ್ತಿರೋದು ನಮ್ಮ ಕ್ಲಾಸ್ ಹುಡುಗಿ ಏನೋ ಮಾಡ್ತಾಳೆ ಸಕ್ಸಸ್ ಬಿಗಿನ್ಸ್ ವಿತ್ ಸೆಲ್ಫ್ ಬಿಲೀಫ್ ಪಾಪ ನಾನು ಆಗಲೇ ನೋಡಿದ್ರೆ ಬೇರೆ ಹಾಕಿದ್ರು ಇವಾಗ ತೆಗೆದು ಬೇರೆ ಹಾಕೊಳ್ತೀನಿ ಇಲ್ಲಿ ಕುತ್ಕೊಂಡು ರೀಲ್ಸ್ ನೋಡ್ತೀನಿ ಅಲ್ಲಿ ಮಲ್ಕೊಂಡು ರೀಲ್ಸ್ ನೋಡ್ತೀನಿ ಅಷ್ಟು ಹೂ ತೋರ್ಸೋದು ಮರ್ತೋದೆ ಮಾಡಿ ಹೋಗಿ ಮತ್ತೆ ಮಾಡು ನೋಡಿ ಐಶು ಅಪ್ಪು ನೋಡಿ ಯಾ ಹೀರೋಯಿನಿಗೆ ಕಮ್ಮಿ ಒಳ್ಳೆ ಹೇಳಿ ಗೈಸ್ ಅವ್ರು ನೋಡ್ಸಿದ್ರೆ ಯಾರೋ ನೆನಪಾದ್ರು ಕಣ್ಣು ಕಾಣಿಸಿಲ್ಲ ನೋಡ್ಸಿ ಅವರಾ ನನಗೂ ನೆನಪಾದರು ನನಗೂ ಅಷ್ಟೇ ಸ್ವಲ್ಪ ಏನಿದ್ರು ಎಲ್ಲ ಅವರಿಂದ ನೆನ್ಸ್ಕಾರ ಆಗಿದ್ದು ಆದರೆ ಹಿಂದೆ ತುಂಬ ಖರಾಬಾಗಿದೆ ತಿರುಗಿ ಹಿಂದೆ ನೋಡೋಕ್ಕಾಗ್ತಿಲ್ಲ ಮುಂದೆ ಏನು ಇಶ್ಯೂ ಈ ಥರ ಬದಲಾವಣೆ ಇವತ್ತು ನಡೆಸ್ತಾ ಇದ್ದಾರೆ ಹಾಂ ಯಾರು ಹೀರೋಯಿನ್ ಯಾರು ಇಲ್ಲ ಕಣೆ ಕನ್ನಡ ಹೀರೋಯಿನ್ ಆಗ್ತಿಲ್ಲ ಅವ್ರ ಫ್ರೆಂಡಿಗೆ ಕೇಳೋಣ ಇರಿ ಗೈಸ್ ಕಾಲ್ ಬರ್ತಾ ಇದೆ ಇವಳು ನೀವೇ ನೋಡಿ ಒಂದಿಷ್ಟು ದಿನದ ಹಿಂದಿನ ಬ್ಲಾಗಲ್ಲಿ ನೋಡಿ ಐಶು ಹೆಂಗಿತ್ತು ಅಂತ ಇವತ್ತು ನೋಡಿ ನಾನಲ್ಲ ನೀವೇ ಹೇಳ್ತೀರಾ ಅವ್ರು ಚೇಂಜ್ ಆಗಿದ್ದಾರೆ ಸ್ಪೆಷಲ್ ಡೇ ಹಾಂ ಏನು ಹೇಳ್ತಾರೆ ಕೇಳಿಸ್ಕೊತಿದ್ಯಾ ನೀನಂತೆ ಸ್ಪೆಷಲ್ ಡೇ ಅಂತ ಗೊತ್ತು ಆ್ಯನಿವರ್ಸರಿ ಲವ್ ಆ್ಯನಿವರ್ಸರಿ ಗೈಸ್ ಐಶು ಈಸ್ ಗೋಯಿಂಗ್ ಸಮ್ವೇರ್ ಎಲ್ಸ್ ಏನೋ ನಡೆಸಿದಾರೆ ಗೈಸ್ ಅವಳು ನಮ್ಮ ಯಾರಿಗೂ ಹೇಳ್ತೀರ ಅಷ್ಟೇ ಅವಳೇನೋ ನಡೆಸಿದಾರೆ ಅದೇನೋ ಗುನುಗ್ತಾಳೆ ಅಲ್ಲಲ್ಲೇ ಕುತ್ಕೊಂಡು ಗುನು ಅಂತ ಬಾಯಿ ಬಿಟ್ಟು ಹೇಳೋದು ಇಲ್ಲ ನನಗೆ ಬರೆಯೋಕ್ಕೆ ಆಗ್ತಾ ಇಲ್ಲ ನೀನು ಹೇಳ್ತಿಲ್ವ ನೀನು ಒಂದು 50 ಮಾತಾಡಿದ್ಯಾ ಅದ್ರೊಳಗೆ ಒಂದು ಕೇಳ್ಸಿರಲ್ಲ ಇಲ್ಲಿ ಹಾಗೆ ಮಾತಾಡೋಕ್ಕೆ ಆಗ್ತಾ ಇಲ್ಲ ಬರೀಬೇಡ ಆಯ್ತು ನಾನು ಆದಷ್ಟು ಬೇಗ ಹೋಗ್ತೀನಿ ನೀವು ಕೂತ್ಕೊಂಡ್ರೆ ನಾನು ಮನೆಗಾದ್ರೂ ಬಿಟ್ಟಿದ್ರೆ ನಾನು ಮನೆಗೆ ಹೋಗ್ಬಿಡ್ತಾ ಇದ್ದೆ ನನಗೇನು ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ ಇನ್ನೂ 1.5 ಅವರ್ ಇದೆ ಗೈಸ್ ಏನು ಮಾಡಬೇಕು ಹೇಳಿ ಸುಮ್ಮನೆ ಕುತ್ಕೋಬೇಕು ಎಮ್ ಜಿ ಜೊತೆ ವ್ಲಾಗ್ ಮಾಡ್ತೀವಿ ಗಾಯ್ಸ್ ಹಾಯ್ ಎಮ್ ಜಿ ನಮ್ಮದು ನೋಡಿದ್ವಿ ಹಾಯ್ ಅನ್ನು ತಿಥಿ ನಡೀತಾ ಇದೆ ಹೇಳಿದ್ದೀನಿ ಬಿಡು ನಾನು ಹಾಂ ನೀನೊಬ್ಬಳೆ ಗೈಸ್ ತಿನ್ನಕ್ಕೆ ಬಂದಿದ್ದೀವಿ 2 ಅವರ್ಸ್ ಒಂದು ಎಕ್ಸ್ಟ್ರಾ ಕ್ಲಾಸ್ ಕೇಳಿದ್ರಲ್ಲೇ ಎಮ್ ಜಿ ನೋಡಿ ಗೈಸ್ ಇರೋಣ ಕ್ಲಾಸಲ್ಲೇ ನೆಟ್ಟಿಗೆ ಇಟ್ಕೊ ಇಲ್ಲಿ ನೀನು ಮಸಾಲೆ ಅಲ್ಲ ತಾನೇ ನೀನೇ ತಗೋ ಸ್ವೀಟ್ ಹಾಕಿಲ್ಲ ಕಡಿಮೆ ಒಂದು ಫೋಟೋ ಹೋಗಿದೆ ನೀನು ಬರ್ತಾ ಇಲ್ಲ ನಾನು ತುಂಬ ಹತ್ರ ಇದೆಯಾ ಇವರಿಬ್ಬರಿಗೂ ಬೇಡ ಸೇವಂತೆ ಹಿಂಗೆ ಮಾಡ್ತಿರೋದು ಸರಿ ಫೋಟೋ ತೆಗಿಬೇಕಾ ಬಿಸಿ ಇದೆಯಾ ತುಂಬಾನೇ ಇದೆ ಬೇಡ ಅಂತೀನಿ ಹಿಂಗೆಲ್ಲ
ಹಿಂಗೆ ಬರೀ ನೀನು ಬರಲ್ಲ ಹಾಂ ಇವಾಗ ಬರುತ್ತೆ ಆಯಿತು